ಮೋದಿ ಮ್ಯಾಜಿಕ್, ಮೋದಿ ಮೇನಿಯಾ ಅವೆಲ್ಲವೂ ಕೂಡ ಕ್ಷೀಣಿಸ್ತಾ ಇದೆ ಅಂತ ನಿಮಗೆ ಅನ್ನಿಸ್ತಾ ಇದೆ ಅನ್ನೋ ಪ್ರಶ್ನೆಗಳ ಚರ್ಚೆಗೆ ಒಳಪಡ್ತಾ ಇದೆ. ಆದ್ರೆ ವಾಟ್ ನೆಕ್ಸ್ಟ್ ಮೋದಿ ಅನ್ನೋದು ಕೂಡ ಚರ್ಚೆ ಪ್ರಾರಂಭ ಆಗ್ತಾ ಇದೆ. ಏನು ಮೋದಿ ನಂತರದಲ್ಲಿ ಯಾರು ಏನು ಅನ್ನೋದು ಕೂಡ ಚರ್ಚೆಗೆ ಒಳಪಡ್ತಾ ಇದೆ. ಒಬ್ಬ ವ್ಯಕ್ತಿ 15 ವರ್ಷಗಳ ಕಾಲ ಪ್ರಧಾನಿಯಾಗಿರ್ತಾನೆ ಅಂತಂದ್ರೆ 15 ವರ್ಷದ ನಂತರ ಜನ ಬೇರೆ ಏನೋ ಯೋಚನೆ ಮಾಡ್ತಾರೆ. ಮತ್ತು ನರೇಂದ್ರ ಮೋದಿ ಅವರು ನಾವು ನೋಡುವಾಗ ಒಂದು ಆಂಗ್ರಿ ಯಂಗ್ ಮ್ಯಾನ್ ಆಗಿ ನರೇಂದ್ರ ಮೋದಿ ಅವ್ರು ನೋಡಿದವರು. ನರೇಂದ್ರ ಮೋದಿ ಮಾತನಾಡ್ತಾ ಇರುವಾಗ ಆಂಗರ್ ಕಾಣಿಸ್ತಿತ್ತು, ಅವೆಲ್ಲ ಹಂಗೆ ನೋಡ್ತಾ ಇದ್ವಿ ನಾವು. ಬಟ್ ಈಗ ನರೇಂದ್ರ ಮೋದಿ ಜಾಗತಿಕ ಮಟ್ಟದ ನಾಯಕರಾಗಿ ಬೆಳೆದ ನಂತರ ಹಾಗೆ ಬಿಹೇವ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅವರು ಬೇರೆ ಬೇರೆ ದಿಕ್ಕಲ್ಲಿ 108 ಕೆಲಸಗಳನ್ನು ಮಾಡ್ತಾ ಇದ್ರು. ಜಾಗತಿಕ ವಿಚಾರ ಬಂದಾಗ ಅವರೊಂದು ಕೂಲ್ ಹೆಡೆಡ್ ಆಗಿ ಅವರೇನು ಹ್ಯಾಂಡಲ್ ಮಾಡದಂತೆ ಕಾಣ್ತಾರೆ. ಆ ಕಾರಣಕ್ಕೋಸ್ಕರ ಬಹಳ ಜನ ಹಾಟ್ ಬ್ಲಡೆಡ್ ಹುಡುಗರಿಗೆ ನರೇಂದ್ರ ಮೋದಿ ನಂತರ ಮತ್ತೊಬ್ಬ ಸ್ಟ್ರಾಂಗ್ ಪರ್ಸನಾಲಿಟಿ ಬೇಕು ಅಂತ ಅನಿಸಿದ್ದಿರಬಹುದು. ನೋವಿದೆ, ಆಕ್ರೋಶ ಇದೆ. ಆದರೆ ಈ ದೇಶದ ಕಾಮನ್ ಮ್ಯಾನ್ ಇವತ್ತಿಗೂ ಕೂಡ ನರೇಂದ್ರ ಮೋದಿ ಅವರನ್ನ ದೇವರು ಅಂತ ಭಾವಿಸ್ತಾನೆ. ಇನ್ನೂ ಇದ್ರೆ ಈಗ ನನ್ನನ್ನೇ ಕೇಳಿದ್ರೆ ಪ್ರಾಬಬ್ಲಿ ಕಳೆದ ಒಂದು ವರ್ಷದ ವೇಳೆಗೆ ನಾನು 15 ಆದ್ಮೇಲೆ ನರೇಂದ್ರ ಮೋದಿ ಬಿಟ್ಕೊಡ್ಬೋದು ಅನ್ನೋ ಭಾವನೆಯಲ್ಲಿದ್ದೆ. ಬಟ್ ಈಗ ಕೇಳಿದ್ರೆ ಇನ್ನು 10 ವರ್ಷ ನರೇಂದ್ರ ಮೋದಿ ಇರಬೇಕು ಅಂತ ಅನ್ಸುತ್ತೆ. ಬಿಕಾಸ್ ಆಪರೇಷನ್ ಸಿಂಧೂರ್ನ ಮನುಷ್ಯ ಹ್ಯಾಂಡಲ್ ಮಾಡಿದ ಸ್ಟೈಲ್ ನೋಡಿದ್ರೆ ಪಾಕಿಸ್ತಾನ ಚೂರ್ ಆಗುವವರೆಗೂ, ಚೀನಾ ತೆಪ್ಪಗೆ ಬಿದ್ದಿರೋವರೆಗೂ ನರೇಂದ್ರ ಮೋದಿ ಭಾರತವನ್ನು ಲೀಡ್ ಮಾಡಬೇಕು ಅಂತ ಅನ್ಸುತ್ತೆ. ಇದು ನನಗೊಬ್ಬನಿಗೆ ಮಾತ್ರ ಅಲ್ಲ. ಯಾವ ಜೆನ್ಜಿ ಬಗ್ಗೆ ನಾವು ಮಾತನಾಡ್ತಿದ್ವೋ ಆ ಜೆನ್ಜಿ ಹಿಂಗೆ ಹೇಳುತ್ತೆ. ಯಾವ ಜೆನ್ಜಿಯ ಕುರಿತಂತೆ ಕಾಂಗ್ರೆಸ್ಸಿಗೆ ಬಹಳ ದೊಡ್ಡ ಕಲ್ಪನೆ ಇತ್ತು, ನೇಪಾಳದಲ್ಲಿ ಹೆಂಗಾಯ್ತು ಹಂಗೆ ಮಾಡ್ಬಿಡ್ತಾರೆ ಅಂತ ಅನ್ಕೊಂಡಿದ್ರು. ಅವರು ಎಲ್ಲ ಫೀಡ್ ಮಾಡಿ ಲಡಾಖ್ ನಲ್ಲಿ ಶುರು ಮಾಡಿದ 2ನೇ ದಿನ ಪ್ರೊಟೆಸ್ಟ್ಗಳು ನಿಂತೋದ್ವು, ಎಲ್ಲ ಸೈಲೆಂಟ್ ಆಗೋಯ್ತು, ಏನೂ ಸುದ್ದಿ ಇಲ್ಲ. ಇಡೀ ದೇಶದಲ್ಲಿ ಜೆನ್ಜಿ ಕಾಂಗ್ರೆಸ್ಸಿನ ಪರವಾಗಿ ಪ್ರೊಟೆಸ್ಟ್ಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಕಾಂಗ್ರೆಸ್ಸಿನ ನೇತೃತ್ವವನ್ನೇ ಒಪ್ಪಿಕೊಳ್ಳಿಕ್ಕೆ ಜೆನ್ಜಿ ತಯಾರಿಲ್ಲ. ನಮಗೆಲ್ಲ ಗೊತ್ತಾಗೋಯ್ತು. ಒಂದು ಸೆಕ್ಯುಲರ್ ರಾಷ್ಟ್ರವಾದ ಭಾರತಕ್ಕೆ ಒಬ್ಬ ಖಟ್ಟರ್ ಹಿಂದುತ್ವವಾದಿ ಯೋಗಿ ಪ್ರಧಾನಿ ಆಗ್ಲಿಕ್ಕೆ ಸಾಧ್ಯವಾ ಅಂತ ಹೇಳಿ ನನಗೆ ಗೊತ್ತು. ಬಹಳ ದೂರದ ಪ್ರಶ್ನೆ ಕೇಳ್ತಿದ್ದೀನಿ, ಬಟ್ ಸ್ಟಿಲ್ ಚರ್ಚೆಯಲ್ಲಿ ಇರೋದ್ರಿಂದ. ಬಟ್ ಒಂದೇ ಒಂದು ಏನು ಅಂತಂದ್ರೆ, ಯೋಗಿ ಆದ ನಂತರ ನೀವು ಹೇಳ್ತೀರಾ ಮೋದಿ ವಾಸ್ ಗುಡ್. ಇವತ್ತು ಯಾರ್ಯಾರು ಮೋದಿ ಸರಿ ಇಲ್ಲ ಅಂತ ಮಾತನಾಡ್ತಿದ್ದಾರೋ, ಮೋದಿ ಕಟ್ಟರಾದ್ರು ಅಂತ ಮಾತಾಡ್ತಿದ್ದಾರೋ, ಯೋಗಿ ಬಂದು ಕೂತ ತಕ್ಷಣ ಮೋದಿ ದೇವರಂತವರಾಗಿದ್ರು ಅಂತ 100% ಹೇಳ್ತಾರೆ. ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನ ಎಲ್ಲರೂ ಬೈತಾ ಇದ್ರು. ಆದರೆ ಮೋದಿ ಬಂದ್ಮೇಲೆ ಅಟಲ್ ಬಿಹಾರಿ ವಾಜಪೇಯಿ ಎಂಥ ದೇವರಂತವ್ರಪ್ಪ, ಈ ಮನುಷ್ಯ ಹೆಂಗಿದ್ದಾನೆ ಅಂತಾರೆ. ಇನ್ನು ಸ್ವಲ್ಪ ದಿನ ಭಾಳ ದೂರ ಇಲ್ಲ, ಯೋಗಿ ಬಂದು ಕೂತ ತಕ್ಷಣ ಹಿಂಗೆ ಹೇಳಲಿಕ್ಕೆ ಶುರು ಮಾಡ್ತಾರೆ. ಮತ್ತು ಆ ದಿನ ಭಾಳ ದೂರ ಇಲ್ಲ, ಬಂದೇ ಬರುತ್ತೆ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಪ್ರತಿ ಬಾರಿ ರಾಜ್ಯದಲ್ಲಾಗ್ಲಿ ದೇಶದ ಚುನಾವಣೆಯಲ್ಲಾಗ್ಲಿ ನಿಮ್ಮ ಹೆಸರು ಬರ್ತಾನೆ ಇರುತ್ತೆ. ಚುನಾವಣೆಗೆ ಮಾಧ್ಯಮದಲ್ಲಿ ಚುನಾವಣೆಗೆ ಚಕ್ರವರ್ತಿ ಸುಲಿಬೆಲೆ ಅವರು ಸ್ಪರ್ಧಿಸ್ತಾರೆ ಅಂತ. ಅದು ನಿಜ ಆಗೋದು ಯಾವಾಗಣ? ಏನಂತಂದರೆ ಚುನಾವಣೆ ಈಸ್ ಆಲ್ ಟುಗೆದರ್ ಅ ಡಿಫರೆಂಟ್ ಕೆಲಸ ಕಣಮ. ನಾನು ನಿಮ್ಮ ಜೊತೆ ಮಾತಾಡುವಷ್ಟು ಸುಲಭವಾಗಿ ಚುನಾವಣೆ ಎದುರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ನಾನು ಹೇಳ್ತೀನಿ. ಫಸ್ಟ್ ಆಫ್ ಆಲ್, ಭಾರತದ ಚುನಾವಣೆಯಲ್ಲಿ 2 ಪ್ರಮುಖವಾದ ಸಂಗತಿ ಇದೆ. ಒಂದು ಜಾತಿ, 2ನೇ ದುಡ್ಡು. ಅರ್ಥ ಆಯ್ತು ಅನ್ಸುತ್ತೆ. ಅಫ್ಕೋರ್ಸ್ ದುಡ್ಡಿಲ್ಲ, ಅದು ಗೊತ್ತಾಗುತ್ತೆ. ಚಕ್ರವರ್ತಿ ಹತ್ರ 100 ಕೋಟಿ ರೂಪಾಯಿ ಖರ್ಚು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಿಂಗಾಗಿ ಎಲೆಕ್ಷನ್ ಎದುರಿಸೋದು ಕಷ್ಟ. 2ನೇ ಪ್ರಾಬ್ಲಮ್ ಏನಿದೆ ಗೊತ್ತಾ? ನಾನು ಹೋದ ತಕ್ಷಣ ಮೊದಲು ಕೇಳದೆ ನಿಮ್ಮ ಜಾತಿ ಯಾವುದು ಅಂತ. ಈಗ ನೀ ಹೇಳಿದ್ಯಲ್ಲಪ್ಪ ನನ್ನ ಜಾತಿ ಬ್ರಾಹ್ಮಣ ಅಂತ ಏನೋ ಹೇಳಿದೆ, ಸರಿ. ಈಗ ನನ್ನನ್ನು ಕೇಳೋದು ಏನು ಗೊತ್ತಾ, ನಿನ್ನ ಜಾತಿ ಯಾವುದು ಅಂತ ಫಸ್ಟ್ ಕೇಳ್ತಾರೆ. ಇಂಟ್ರೆಸ್ಟಿಂಗ್ಲಿ ನಾನು ಕಳೆದ 25 ವರ್ಷಗಳಿಂದ ಸೋಷಿಯಲ್ ಆಕ್ಟಿವಿಟೀಸ್ನಲ್ಲಿದ್ದೀನಿ, ಸಮಾಜದ ನಡುವೆ ಇದ್ದೀನಿ. ನನ್ನ ಜಾತಿ ಯಾವುದು ಅಂತ ಇವತ್ತಿಗೂ ಸಮಾಜಕ್ಕೆ ಗೊತ್ತಿಲ್ಲ. ಅವ್ರು ಹೇಳ್ತಾರೆ ನೀವು ಇಂಥ ಜಾತಿಯವ್ರನ್ನ ಇಲ್ಲ ಅಂತ ಹೇಳೋದಿಲ್ಲ. ಯಾಕೆ ಇಲ್ಲ ಅಂತ ಹೇಳೋದಿಲ್ಲ ಅಂತಂದರೆ, ಇಲ್ಲ ಅಂತಂದರೆ ನಾನು ಆ ಜಾತಿಗೆ ಅವಮಾನ ಮಾಡಿದಂತ. ನಾನು ಯಾಕೆ ಇಲ್ಲ ಅನ್ಬೇಕು? ನೀವು ಯಾವ ಜಾತಿಯಾದರೂ ಹೇಳಿ, ಇಲ್ಲಿರುವಂಥ ಜನಾಂಗದವ್ರು ಯಾರಾದರೂ ಬಂದು ನೀವು ನಮ್ಮ ಜಾತಿಯವರು ಅಂತ ಕೇಳಿದ್ರೆ ಐ ಆಮ್ ವೆರಿ ಪ್ರೌಡ್, ಹೌದು ಅಂತ. ಎಲ್ಲಾದರೂ ಬಂದು ನಾನು ಕೇಳ್ತಾರೆ ಯಾವ ಜಾತಿ ನಿಮ್ಮದು ಅಂತ, ನಾನು ಹಿಂದೂ ಅಂತ ಭಾಳ ಪ್ರೌಡಾಗಿ ಹೇಳ್ತೀನಿ. ನಂಗೆ ಭಾಳ ಖುಷಿ ಇದೆ. 25 ವರ್ಷಗಳಲ್ಲಿ ನನ್ನ ಜಾತಿನ ಡಿಕೋಡ್ ಮಾಡ್ಲಿಕ್ಕಾಗಲ್ಲ. ಇಡೀ ಕಾಂಗ್ರೆಸ್ಸಿನ ಎಕೋಸಿಸ್ಟಮ್ ಸೇರ್ಕೊಂಡು ಒದ್ದಾಡಿ ಇವನು ಯಾವ ಜಾತಿ ಅಂತ ಇನ್ನೂ ಕ್ಲಿಯರ್ ಮಾಡ್ಲಿಕ್ಕೆ ಆಗ್ತಿಲ್ಲ. ನಾನು ಬ್ರಾಹ್ಮಣ ಸಾಧುಗಳ ಹತ್ರ ಹೋದಾಗ ಅವರೊಂದು ಪೋಸ್ಟ್ ಹಾಕ್ತಾರೆ, ಇವನು ಬ್ರಾಹ್ಮಣನೇ ಅಲ್ಲ, ಅಲ್ಲಿ ಹೆಂಗೆ ಅವ್ನು ಟ್ರೀಟ್ ಮಾಡಿದಾರೆ ನೋಡು ಅಂತ. ನಂಗೆ ಭಾಳ ನಗು ಬರುತ್ತೆ. ನಾನು ದಲಿತರ ಜೊತೆ ಎಲ್ಲ ಮಾತನಾಡ್ತಿರುವಾಗ ಇವನು ಬ್ರಾಹ್ಮಣ ಕಣೋ ಅಂತಾರೆ, ಅಂದರೆ ಅವರೆಲ್ಲ ತಲೆಯಲ್ಲಿ ತುಂಬಣ ಅಂತ. ನಾನು ನೀವು ಏನು ಹೇಳಿದ್ರು ಹೂ ಅಂತೀನಿ. ಅವ್ರಿಗೆ ಭಾಳ ಕಷ್ಟ ಇದೆ. ಬಟ್ ನಾನು ಎಲೆಕ್ಷನ್ಗೆ ನಿಂತ ಮೊದಲನೇ ದಿನ ನನ್ನ ಪೇಪರಲ್ಲಿ ಮೊದಲು ಡಿಕ್ಲೇರ್ ಮಾಡ್ಕೊಳ್ಬೇಕಾಗಿರೋದು ನನ್ನ ಜಾತಿ ಯಾವುದು ಅಂತ. ಆ್ಯಂಡ್ ಅವತ್ತು ನೀವು ಕೂತ್ಕೊಂಡು ಏನು ಮಾಡ್ತೀರಿ ಗೊತ್ತಾ, ಇಲ್ಲಿ 4 ಡಿವೈಡ್ ಆಗ್ತೀರಾ. ಇವ್ನು ನಮ್ಮ ಜಾತಿಯವನ್ನ ವೋಟ್ ಮಾಡೋಣ ಅಂತ, ನಮ್ಮ ಜಾತಿಗೆ ಹತ್ತಿರದವನ ಪರವಾಗಿಲ್ಲ, ನಮ್ಮ ಜಾತಿಗೆ ದೂರ ಅಂದರೆ ನೀವು ಯಾರು ನನ್ನನ್ನು ಇಷ್ಟು ಪ್ರೀತಿಸ್ತಾ ಇದ್ದೀರೋ ನನ್ನ ಜಾತಿಯ ಕಾರಣಕ್ಕೋಸ್ಕರ ದ್ವೇಷಿಸ್ತೀರಾ ಅಂತಂದರೆ ನಾನು ಯಾಕೆ ಎಲ್ಲವನ್ನೂ ಕಳ್ಕೊಳ್ಬೇಕು ಅಲ್ಲಿಗೆ ಬಂದು? ಯಾರು ಮಾಡಕ್ ಸಾಧ್ಯ ಆಗಲ್ಲ.
ಐ ಹ್ಯಾವ್ ಸೋ ಮಚ್ ಲವ್ ಫ್ರಮ್ ಯು ಪೀಪಲ್. ನಾನು ಯಾಕೆ ಅದನ್ನು ಕಳ್ಕೊಳ್ಬೇಕಾಗಿದೆ? ಸೊ ಈ ಎರಡೂ ಕೂಡ ನನಗೆ ತುಂಬ ಕಷ್ಟಕರವಾದ ಕೆಲಸ. ಸೊ ಹೀಗಾಗಿ ಸದ್ಯದ ಮಟ್ಟಿಗೆ ಬಹಳ ಕಷ್ಟ. ಕಿಡಿಗೇಡಿಗಳು ಅವಾಗ ಹೇಳಿಕೆ ಬರ್ತಾನೆ ಇರುತ್ತಣ್ಣ. ಎಲ್ಲೋ ಒಂದು ವಿದೇಶದಲ್ಲಿ ಕೂತ್ಕೊಂಡಾಗಿರ್ಲಿ, ಒಂದು ಲೆಟ್ರಲ್ಲಾಗಿರಲಿ ಬರ್ತಾನೆ ಇರುತ್ತೆ. ನನಗೆ ನನ್ನಂತ ಎಷ್ಟೋ ಜನ ಯುವಕರಿಗೆ ಅನಿಸೋವಂಥದ್ದು ಏನು ಅಂದರೆ, ಎಲ್ಲೋ ಈ ಥರ ಈ ಘಟನೆಗಳು, ಈಗ RSS ಬ್ಯಾನ್ ಆಗಿರಲಿ, ಈ ಥರ ವಿಚಾರ ಎತ್ಕೊಂಡು ಕಾಂಗ್ರೆಸ್ಸಿಗರು ಮಹಾನ್ ನಾಯಕರು ಅನ್ಸ್ಕೊಂಡವರು ಎಲ್ಲ ವೈಯಕ್ತಿಕವಾಗಿ ಬೆಂಬಲ ಕೊಡ್ತಿದ್ದಾರೆ ಅಂತ ನನಗೆ ನೇರವಾಗಿ ಅನಿಸ್ತಿದೆ. ರಾಜ್ಯದಲ್ಲಿರುವಂಥ ಸರ್ಕಾರ ಇದು ಒಂದು ಮುಸ್ಲಿಂ ಪರವಾದಂಥ ಸರ್ಕಾರ. ಇದರ ಬಗ್ಗೆ ಏನು ಹೇಳ್ತೀರಾ? ಅನುಮಾನವೇ ಇಲ್ಲ. ನೀವು ಕೇಳಿದ ಪ್ರಶ್ನೆಗೆ ನಾನು ಸಹಮತಿ ವ್ಯಕ್ತಪಡಿಸ್ತೀನಿ. ನನಗೆ ಕಾಂಗ್ರೆಸ್ ಬಗ್ಗೆ ಯಾವತ್ತಿಗೂ ಅನುಮಾನ ಇದೆ. ನಾನು ಬಾಬಾ ಸಾಹೇಬ್ರನ್ನ ಸ್ವಲ್ಪ ವಿಶೇಷವಾಗಿ ಓದ್ಕೊಂಡಿದ್ದೀನಿ. ಬಾಬಾ ಸಾಹೇಬ್ರನ್ನ ಓದುವಾಗೆಲ್ಲ, ಬಾಬಾ ಸಾಹೇಬ್ರು ಸಂವಿಧಾನ ರಚನೆ ಮಾಡಿ ಕೊಟ್ಟರಲ್ಲ, ರಚನೆ ಮಾಡಿ ಕೊಟ್ಟ ನಂತರ, ಸಂವಿಧಾನ ಕೊಟ್ಟ ನಂತರ ಕೊನೆಯದೊಂದು ಭಾಷಣ ಇದೆ ಅವರದ್ದು. ಆ ಭಾಷಣದಲ್ಲಿ ಅವ್ರು ಹೇಳ್ತಾರೆ, ಯಾವುದೇ ಪುಸ್ತಕ ಸ್ವತಃ ತಾನೇ ಒಳ್ಳೇದಾಗಿರಲ್ಲ, ತಾನೇ ಕೆಟ್ಟದ್ದು ಆಗಿರಲ್ಲ. ಅದನ್ನು ಆಚರಣೆ ಮಾಡುವವನು ಯಾರು ಅನ್ನೋದ್ರ ಮೇಲೆ ಆ ಪುಸ್ತಕ ಹೇಗಿರುತ್ತೆ ಅಂತ ನಿಶ್ಚಯವಾಗುತ್ತೆ. ಇವತ್ತು ಒಳ್ಳೆ ಪುಸ್ತಕ ಕೊಟ್ಟಿರೋದು ಕೆಟ್ಟವ್ರ ಕೈಗೆ ಹೋದ್ರೆ ನಾಳೆ ಕೆಟ್ಟದ್ದು ಅನ್ನಿಸ್ಕೊಳ್ಬಹುದು. ಇದನ್ನೇ ಒಳ್ಳೆಯವ್ರ ಕೈಯಲ್ಲಿ ಕೊಟ್ಟರೆ ಈ ಪುಸ್ತಕ ಒಳ್ಳೇದು ಅಂತ ಅನ್ನಿಸ್ಕೊಳ್ಬಹುದು. ಇದು ಅವ್ರ ಮೇಲೆ ಡಿಪೆಂಡ್ ಆಗಿದೆ ಅಂತ ಹೇಳಿ ಒಂದು ಮಾತನ್ನು ಏನು ಹೇಳ್ತಾರೆ ಗೊತ್ತಾ? ನನಗೆ ಭಯ ಇದೆ, ಮುಂದಿನ ದಿನಗಳಲ್ಲಿ ಸ್ವಹಿತಾಸಕ್ತಿಯನ್ನೇ ಮುಂದಿರಿಸಿಕೊಂಡು ಬಂದಂತ ಪಕ್ಷಗಳು ಈ ನಾಡನ್ನ ಹಾಳು ಮಾಡಿಬಿಡ್ತವೆ ಅನ್ನುವಂಥ ಭಯ ಇದೆ ಅಂತ. ಇದೊಂದು ದೊಡ್ಡ ರೋಗ. ನನಗೆ ಕಾಂಗ್ರೆಸ್ ನೋಡುವಾಗ ಬಾಬಾ ಸಾಹೇಬರಿಗೆ ದೂರದೃಷ್ಟಿ ಕಾಂಗ್ರೆಸ್ಸಿನ ಮೇಲೆ ಇತ್ತು ಅಂತ ಅನ್ಸುತ್ತೆ. ಸ್ವಹಿತಾಸಕ್ತಿಯ ಕಾರಣಕ್ಕೋಸ್ಕರ, ರಾಷ್ಟ್ರದ ಹಿತಾಸಕ್ತಿ ಅಲ್ಲ, ಇತರರಿಗೆ ಒಳ್ಳಿತು ಮಾಡಲಿ ಅಂತಲ್ಲ. ನನಗೆ ಅಧಿಕಾರಕ್ಕೆ ಬರಲಿಕ್ಕೆ ಏನ್ ಬೇಕಿದ್ರೂ ಮಾಡಬಹುದು. ನಾನು ಅಧಿಕಾರಕ್ಕೆ ಬರಬೇಕು ಅಂತ ಬಾಂಗ್ಲಾದೇಶಿಯರನ್ನ ಕರ್ಕೊಂಡು ಬಂದು ಆಧಾರ್ ಕಾರ್ಡ್ ಕೊಡಿಸಿದ್ದೀನಿ, ರೇಷನ್ ಕಾರ್ಡ್ ಕೊಡಿಸಿದ್ದೀನಿ. ನೀವು ಯಾವ್ಯಾವ ಬಾಂಗ್ಲಾದೇಶಿಯರಿಗೆ ರೇಷನ್ ಕಾರ್ಡ್ ಇದೆಯೋ ಅವ್ರ ಹತ್ರ ಮೈಕ್ ಇಟ್ಟು ರೇಷನ್ ಕಾರ್ಡ್ ಯಾರಿಂದ ಸಿಕ್ತು ಅಂತ ಕೇಳಿ. 99.99% ಒಂದೇ ಪಾರ್ಟಿ. ನಾನು ಹಿಂಜರಿಯೋದಿಲ್ಲ ಹೇಳಲಿಕ್ಕೆ, ಕಾಂಗ್ರೆಸ್ ಪಾರ್ಟಿ ಹೆಸರು ಹೇಳಿರ್ತಾರೆ. ಈ ನನ್ನ ಮಕ್ಕಳು ಅನ್ನ ತಿಂತಾರ, ತಿಂತಾರಣ್ಣ. ಈ ನನ್ನ ಮಕ್ಕಳು ಮುಸಲ್ಮಾನರು ರಸ್ತೆ ಮೇಲೆ ನಮಾಜ್ ಮಾಡುವಂಥ ವಿಷಯ ಬಂದಾಗ ಕಣ್ಮುಚ್ಕೊಳ್ಳುವ ಕಾಂಗ್ರೆಸ್ಸು ಹಿಂದೂಗಳ ಕೈಯಲ್ಲಿ ದಂಡ ನೋಡಿದ ತಕ್ಷಣ ಎತ್ಕೊಳ್ಳೋದು ಬಾಯ್ ಬಡ್ಕೊಳ್ಳೋದು ಯಾಕೆ, ಸೆನ್ಸೇಷನಲ್ ಕ್ರಿಯೇಟ್ ಮಾಡೋದು ಯಾಕೆ ಅಂತ. ಒಂದು, ಅವರಿಗೆ ಹಿಂದೂಗಳ ಒಗ್ಗಟ್ಟು ಸಹಿಸ್ಕೊಳ್ಳಿಕ್ಕಾಗ್ತಿಲ್ಲ. ಹಿಂದೂಗಳು ಯಾವಾಗ ಒಗ್ಗಟ್ಟಾಗಿ ಕಾಣ್ತಾರೋ ಆಗೆಲ್ಲವೂ ಅವರುಗಳಿಗೆ ಅಧಿಕಾರ ಕಳೆದುಕೊಳ್ಳುವಂಥ ಭಯ. ಹೀಗಾಗಿ ಹಿಂದೂಗಳನ್ನು ಡಿವೈಡ್ ಮಾಡ್ತಾ ಇರಬೇಕು. ಲಿಂಗಾಯತರು ಮತ್ತು ವೀರಶೈವರು ಎಷ್ಟು ವರ್ಷಗಳಿಂದ ಒಂದೇ ಆಗಿದ್ದಾರೆ, ಈಗ ಯಾಕೆ ಬೇರೆ ಆದರು? ಯಾರಿದಕ್ಕೆ ಕುಮ್ಮಕ್ಕು ಕೊಟ್ಟರು? ಆಯ್ತಪ್ಪ, ಇದಕ್ಕೆ ಕುಮ್ಮಕ್ಕು ಇಂಥವ್ರು ಕೊಡ್ತಾ ಇದ್ದಾರೆ, ಸ್ವತಃ ಮುಖ್ಯಮಂತ್ರಿಗಳೇ ಮುಂದೆ ನಿಂತ್ಕೊಂಡು ಈ ಕೆಲಸ ಮಾಡ್ತಾ ಇದ್ದಾರೆ ಅಂತ ಕಾಡಸಿದ್ದೇಶ್ವರ ಸ್ವಾಮಿಗಳು ಹೇಳಿದ್ದಕ್ಕೆ ಅವ್ರಿಗೆ ಕೊಟ್ಟಂತ ಉಡುಗೊರೆ ಏನು? ಕಾಡಸಿದ್ದೇಶ್ವರ ಸ್ವಾಮಿಗಳಿಗೆ ಬಿಜಾಪುರಕ್ಕೆ ಎಂಟ್ರಿ ಇಲ್ಲ ಅನ್ಲಾಯ್ತು. ಅವ್ರಿಗೆ ಅಧಿಕೃತವಾಗಿ ಆರ್ಡರ್ ಕೊಡಲಾಗಿದೆ, ಇವತ್ತೇ ಪ್ರಾಬಬಲಿ ಸಿಕ್ಕಿರಬೇಕು ಅವರಿಗೆ, ನಿಮಗೆ ಬಿಜಾಪುರಕ್ಕೆ ಎಂಟ್ರಿ ಕೊಡೋದಿಲ್ಲ. ವಾಟ್ ಡಸ್ ಇಟ್ ಮೀನ್? ಒಬ್ಬ ಸ್ವಾಮೀಜಿಗೆ ಎಂಟ್ರಿ ಕೊಡೋದಿಲ್ಲ ಅಂತ ಹೇಳಿದರೆ ಮುಖ್ಯಮಂತ್ರಿಗಳ ವಿರುದ್ಧ ಹೇಳಿರುವಂತ ಒಂದು ಮಾತನ್ನು ಸಹಿಸಿಕೊಳ್ಳಿಕ್ಕೆ ಆಗೋದಿಲ್ವಾ ನಿಮಗೆ? ಯಾಕೆ ಅಂತಂದ್ರೆ ನಿಮಗೆ ಜಾತಿಗಳಲ್ಲಿ ಹಿಂದೂಗಳನ್ನ ಜಾತಿಗಳಲ್ಲಿ ಹೊಡಿಬೇಕು ಅಂತಿದೆ, ಮುಸಲ್ಮಾನರನ್ನ ಒಗ್ಗೂಡಿಸಬೇಕು ಅಂತಿದೆ. ನೀವು ಜಾತಿ ಗಣತಿಗೆ ಹೋದ್ರೆ ಹಿಂದೂಗಳಲ್ಲಿರುವಂತ ಎಲ್ಲ ಜಾತಿಗಳನ್ನ ಪಟ್ಟಿ ಮಾಡ್ತಾರೆ, ಮುಸಲ್ಮಾನರು ಮಾತ್ರ ಒಂದು ಯಾಕೆ ಆಗ್ತಾರೆ? ಅವರಲ್ಲಿ ಏನು ಜಾತಿಗಳಿಲ್ವಾ? ಅವರಲ್ಲೇನು ಹಿಂದುಳಿದವರಿಲ್ವಾ? ಅವರಲ್ಲೇನು ಅಸ್ಪೃಶ್ಯರು ಅಂತ ಕರೆಸ್ಕೊಳ್ಳುವಂತ ಅರ್ಜಾಲ್ಗಳಿಲ್ವಾ? ನಮ್ಮ ಕೆಲಸ ಅಲ್ಲ ಅದು. ಹಿಂದೂಗಳಿಗೆ ಸಿಕ್ಕಿದ ಕಡೆ ಜಾಡ್ಸ್ ಓದೋದು ನಮ್ಮ ಕೆಲಸ. ಓದಿತೀವಿ.